ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನೀಗ ಮಲ್ಲಿಗೆ ಕೊಯ್ತಾ ಇದ್ದೇನೆ. ನಮಗೆ ಮಲ್ಲಿಗೆ ಇರುವವರಿಗೆಲ್ಲ ಬೆಳಿಗ್ಗೆ ಇದೆ ಕೆಲಸ ಮಲ್ಲಿಗೆ ಕೊಯ್ಯೋದು. ಅಂದರೆ ಇದನ್ನು ನಾವು 10 ಗಂಟೆ ಒಳಗೆ 10-10:30 ಒಳಗೆ ನಮಗೆ ಅವರು ಮಲ್ಲಿಗೆ ಕಟ್ಟೆಯವರು ಬಂದು ತಗೊಂಡೋಗ್ತಾರೆ, ಮನೆಗೆ ಬಂದು ಮಲ್ಲಿಗೆ ತಗೊಂಡು ಹೋಗ್ತಾರೆ. ಹಾಗಾಗಿ ನಾವು ಬೆಳಿಗ್ಗೆ ಅದರೊಳಗೆ ಕೊಯ್ದು ಕಟ್ಟಿ ಎಲ್ಲ ರೆಡಿ ಮಾಡಿ ಅವರಿಗೆ ಕೊಡಬೇಕು. ಮತ್ತು ನಾವು ಮಲ್ಲಿಗೆ ಎಲ್ಲ ಕೊಯ್ಯುವಾಗ ನೋಡಿ, ಇದರ ಬುಡ ಸಮೇತ ಅಂದರೆ ತೊಟ್ಟು ಇದೆಲ್ಲ ಇದರದ್ದು, ಅದನ್ನು ಕೂಡ ಒಟ್ಟಿಗೆ ಕೊಯ್ಯಬೇಕು. ಅಂದರೆ ಮತ್ತೆ ಚಿಗುರು ಬರಲಿಕ್ಕೆ ಒಳ್ಳೆಯದು ಮಲ್ಲಿಗೆದ್ದು. ಆಮೇಲೆ ಕೂಡ ಕೊಯ್ಬೋದು, ಆದರೆ ಅದು ಪುನಃ ಕೆಲಸ ಆಗ್ತದೆ. ಅದು ಸಂಜೆ ಪುರ್ಸೊತ್ತಿಲ್ಲ ಅಂದರೆ ಸಂಜೆ ಕೂಡ ಕೊಯ್ಬೋದು. ಆದರೆ ನಾವು ಕೊಯ್ಯುವಾಗಲೇ ಅದನ್ನು ತೆಗೆದು ಬಿಟ್ಟರೆ ನಮಗೆ ಕೆಲಸ ಸುಲಭ ಆಗ್ತದೆ. ಹಾಗೆ ಇವಾಗೆಲ್ಲ ಮಲ್ಲಿಗೆ ಸೀಸನ್ ಅಂದರೆ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲೆಲ್ಲ ಒಳ್ಳೆ ಮಲ್ಲಿಗೆ ಆಗ್ತದೆ. ಯಾಕಂದರೆ ಇದಕ್ಕೆ ಮಲ್ಲಿಗೆಗೆ ಬಿಸಿಲು ಜಾಸ್ತಿ. ಈ ಟೈಮಲ್ಲಿ ಬಿಸಿಲು ಇರೋದ್ರಿಂದ ಜಾಸ್ತಿ ತುಂಬ ಮಲ್ಲಿಗೆ ಆಗ್ತದೆ. ಮತ್ತು ಮಳೆಗಾಲ ಶುರುವಾದರೆ ಮಲ್ಲಿಗೆ ಕಡಿಮೆ, ಇಷ್ಟೊಂದು ಮಲ್ಲಿಗೆ ಎಲ್ಲ ಆಗೋದಿಲ್ಲ. ಅಂದರೆ ಅದಕ್ಕೆ ನಾವು ಹಾಕುವ ಫರ್ಟಿಲೈಸರ್ ಎಲ್ಲ ನಿಲ್ಲುವುದಿಲ್ಲ, ಮಳೆಗೆ ಎಲ್ಲ ಹೋಗ್ತದೆ. ಹಾಗಾಗಿ ಮತ್ತು ನೀರು ನಿಂತು ಕೊಳೆಯುವುದು ಮಲ್ಲಿಗೆ ಗಿಡ, ಹೀಗೆಲ್ಲ ತುಂಬ ಸಮಸ್ಯೆ ಬರ್ತದೆ. ಮತ್ತು ಕೀಟದ ಸಮಸ್ಯೆ ಎಲ್ಲ. ಕೀಟದ ಸಮಸ್ಯೆ ಮತ್ತು ಹುಳದ ಸಮಸ್ಯೆ ಎಲ್ಲ ಶುರುವಾದರೆ ಆಮೇಲೆ ಅದು ಹೂವನ್ನೇ, ಈ ಮಲ್ಲಿಗೆ ಮೊಗ್ಗುಗಳನ್ನೆಲ್ಲ ತಿಂದು ಹೋಗ್ತದೆ ಅದು. ಮತ್ತು ಇದರಲ್ಲಿ ನಾವು ಮುಂಚಿನ ದಿವಸ ಅಂದರೆ ಕೊಯ್ಯದೆ ಉಳಿದು ಹೋದ ಈ ಅರಳು ಮಲ್ಲಿಗೆ ಇದೆಲ್ಲ ಅದನ್ನು ಕೂಡ ಕೊಯ್ಯಬೇಕು. ಇದನ್ನು ಗಿಡದಲ್ಲೇ ಇಟ್ಟರೆ ಅದೇ ಹುಳ ಆಗ್ತದೆ, ಅದರಲ್ಲಿ ಗಿಡಕ್ಕೆ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲವನ್ನು ಕೊಯ್ಯಬೇಕು. ಮತ್ತು ಕಸ ಕಡ್ಡಿ ಎಲ್ಲ ತುಂಬ ಇರ್ತದೆ ಇದರಲ್ಲಿ, ಕಡ್ಡಿ ಎಲ್ಲ ಅದನ್ನೆಲ್ಲ ತೆಗಿಬೇಕು. ಅದನ್ನು ಇವಾಗ ತೆಗಿಬೇಕಂತ ಇಲ್ಲ, ನಮಗೆ ಫ್ರೀ ಇರುವಾಗ ತೆಗಿಬೋದು. ಅಂದರೆ ನಾವು ಹಾಕುವ ಫರ್ಟಿಲೈಸರ್ ಎಲ್ಲ ಅದೆಲ್ಲ ಎಳ್ಕೊಳ್ತದೆ. ಹಾಗಾಗಿ ಅದನ್ನೆಲ್ಲ ತೆಗಿತಾ ಇದ್ದರೆ ನಮ್ಮ ಗಿಡ ಚೆನ್ನಾಗಿರ್ತದೆ. ಆಮೇಲೆ ಸಿಗುವ ಇನ್ನು. ನೋಡಿ, ಈಗ ನಾವು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಬನ್ನಿ ಹೋಗೋಣ. ನೋಡಿ, ಇಲ್ಲಿ ಸೇವಾ ಕೌಂಟರ್ ಎಲ್ಲ ಇದೆ. ನೋಡಿ, ಇದು ರಕ್ತೇಶ್ವರಿ ಗುಡಿ. ದೇವಸ್ಥಾನದ ಒಳಗೆ ಬಂದಿದ್ದೇವೆ ನಾವು. ದೇವಸ್ಥಾನದ ಒಳಗಡೆ ವಿಡಿಯೋ ಫೋಟೋ ಎಲ್ಲ ತೆಗಿಲಿಕ್ಕೆ ಪರ್ಮಿಷನ್ ಇಲ್ಲ. ಹಾಗಾಗಿ ಒಳಗಿನ ಚಿತ್ರಣ ತೆಗಿಲಿಕ್ಕೆ ಆಗೋದಿಲ್ಲ. ಇದು ಎಲ್ಲ ಹೊರಗಿಂದ ಹೊರಗೆ ಹೇಗಿದೆ ಅಂತ ಮಾತ್ರ ತೋರಿಸ್ಲಿಕ್ಕೆ ಆಗ್ತದೆ. ನೋಡಿ, ಇದು ನಾಗದೇವರ ಸನ್ನಿಧಿ. ನೋಡಿ, ನದಿಯಲ್ಲಿ ಸ್ವಲ್ಪ ನೀರಿದೆ. ನೋಡಿ, ಇಲ್ಲಿಂದ ಊಟಕ್ಕೆ ಹೋಗುವ ದಾರಿ ಇದು. ಇಲ್ಲಿನ ಆನೆ ತೋರಿಸುವ ಅಂತ ಹೇಳಿದರೆ ಅದನ್ನು ಇವಾಗ ಇಲ್ಲ, ಅದು
ಹೊರಗಡೆ ತಗೊಂಡೋಗಿದ್ದಾರಂತೆ. ಹಾಗಾಗಿ ಮತ್ತೆ ಬರ್ಬೋದು, ಆದರೆ ನಮಗೆ ನಾವು ಹೊರಡೋದು ಇವಾಗ ಇಲ್ಲಿಂದ. ನೋಡಿ ಹಸು ಇದೆ. ಮತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಟೇಕ್ ಕೇರ್.